ಸೆಸ್ ಸರ್ಕಾರ ಸರ್ ಇದು. ಈ ಸರ್ಕಾರ ಬಂದ ಮೇಲೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, RTC ಅಂದರೆ ಪಹಣಿ ಅದರ ದರವನ್ನು ಕೂಡ ಹೆಚ್ಚಳ ಮಾಡಿದ್ರು. ಇನ್ನೇನು ಉಳಿದಿದೆ ಇವ್ರ ಹತ್ರ? ಈಗ ಇದ್ರ ಮೇಲೆ ಒಂದು ತೆರಿಗೆ, ತೆರಿಗೆ ಮೇಲೆ ತೆರಿಗೆ, ಎಲ್ಲೆಲ್ಲಿ ಟ್ಯಾಕ್ಸ್ ಹಾಕೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರೇ, ನೀವು ಗ್ರೇಟ್ ಎಕನಾಮಿಕ್ಸ್ಟು, ನಿಮಗೆ ಇನ್ನೊಂದು ಮಾತ್ರ ಬಾಕಿ ಇದೆ. ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಔರಂಗಜೇಬು ಬಾದ್ಶಾ ಇದ್ದಾಗ ನಾನ್ ಮುಸ್ಲಿಮ್ಸ್ ಮೇಲೆ ಜಜಿಯಾ ಅಂತ ಒಂದು ತೆರಿಗೆ ಹಾಕಿದ್ನಂತೆ, ಹಿಂದೂಗಳ ಮೇಲೆ. ನೀವು ಅದೊಂದು ತಲೆಗಂದಾಯ ಹಾಕ್ಬಿಟ್ರೆ ನಿಮ್ಗೆ ಹೆಂಗೂ ಹಿಂದುತ್ವ ಅಂದರೆ ಅಷ್ಟಕ್ಕಷ್ಟೇ. ಅದೊಂದು ತೆರಿಗೆ ಹಾಕಿಬಿಟ್ರೆ ಎಲ್ಲದರ ಮೇಲೂ ತೆರಿಗೆ ಹಾಕಿದಂಥ ಒಂದು ಕೀರ್ತಿ ಅಂತಿರೋ ಅಪಕೀರ್ತಿ ಅಂತಿರೋ, ನಿಮ್ಮನ್ನು ಹೊಗಳವರೆಲ್ಲ ಹೊಗಳಭಟ್ರೆಲ್ಲ ಕೀರ್ತಿ ಅಂತಾರೆ, ಜನ ನಿಮ್ಮನ್ನು ಅದನ್ನು ಅಪಕೀರ್ತಿ ಅಂತಾರೆ. ಅಪಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ, ಇನ್ಯಾವುದೂ ಉಳಿಸಿಲ್ಲ ನೀವು. ಇಷ್ಟೆಲ್ಲ ತೆರಿಗೆ ಹೆಚ್ಚಳ ಮಾಡಿದ ಮೇಲೂ ಕೂಡ ಹಾಲು ಉತ್ಪಾದಕರಿಗೆ 8 ತಿಂಗಳಿಂದ ಅವ್ರಿಗೆ ಕೊಡಬೇಕಾದ ಸಬ್ಸಿಡಿನೇ ಕೊಟ್ಟಿಲ್ಲ. 5 ರೂಪಾಯಿ ಸಬ್ಸಿಡಿ ಕೊಡಬೇಕಿತ್ತಲ್ಲ, ಕೊಟ್ಟಿದ್ದಾರೆ ಕೇಳಿ. ಯಾಕೆ ಅಂದರೆ ಖಜಾನೆ ಖಾಲಿ, ಡೆವಲಪ್ಮೆಂಟಿಗೆ ದುಡ್ಡಿಲ್ಲ. BJP MLAಗಳು ಡೆಲಿಗೇಷನ್ ಹೋಗಿ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳೋದು ಮಾತ್ರ ಅಲ್ಲ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ MLAಗಳು ಹೋಗಿ ಪ್ರಶ್ನೆ ಮಾಡಿದ್ರು, ನಾವು ಹೆಂಗೆ ಮುಖ ತೋರಿಸೋದು ಜನರಿಗೆ? ನಾವು ಅಭಿವೃದ್ಧಿಗೆ ನೀವು ಹಣ ಕೊಡದೇ ಇದ್ದರೆ ನಾವೆಂಗೆ ಮುಖ ತೋರಿಸೋದು ಅಂತ ಅವರೇ ಜನ ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಳ್ತಾರೆ. ಅಂದರೆ ಈ ಸರ್ಕಾರದ ಪರಿಸ್ಥಿತಿಗೆ ಇದಕ್ಕಿಂತ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಖಜಾನೆ ಖಾಲಿ, ಅಭಿವೃದ್ಧಿ ಗೋತ, ಮಿಲ್ಕ್ ಪ್ರೊಡ್ಯೂಸರ್ಸಿಗೆ ಹಾಲು ಉತ್ಪಾದಕರಿಗೆ ಸಬ್ಸಿಡಿ ಕೊಡೋ ಯೋಗ್ಯತೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಂತ್ಯ ಸಂಸ್ಕಾರಕ್ಕೆ BJP ಸರ್ಕಾರ ಇದ್ದಾಗ 5,000 ರೂಪಾಯಿ ಕೊಡ್ತಿತ್ತಲ್ಲ, ಅದನ್ನೂ ನಿಲ್ಲಿಸಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ. ಇವತ್ತು ಹಿಂದುಳಿದ ವರ್ಗದ ಸಮುದಾಯ, ಅವು ಹಿಂದುಳಿದ ವರ್ಗದ ವಿವಿಧ ನಿಗಮಗಳಿಗೆ ಇವರೇನು ಸ್ಕೀಮ್ಗಳು ಕೊಡ್ತಾ ಇದ್ರಲ್ಲ, ಗಂಗಾ ಕಲ್ಯಾಣ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಇವತ್ತು ರಾಜ್ಯದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿ OBC ಮೋರ್ಚಾ ಸ್ಟ್ರೈಕ್ ಮಾಡ್ತಾ ಇದೆ. ಆದರೆ ನೀವು ಅಲೆಮಾರಿ ಸಮುದಾಯಕ್ಕೆ ಹೋದ್ಸರಿ ನಾವು 150 ಕೋಟಿ ಕೊಟ್ಟಿದ್ವಿ, 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಇದು ಈ ಪರಿಸ್ಥಿತಿ. ಇದು ಇಷ್ಟಾದಮೇಲೂ ಕೂಡ ಅವರ್ ಸಿದ್ದರಾಮಯ್ಯ, ಹಿ ಈಸ್ ಒನ್ ಆಫ್ ದ ಗ್ರೇಟ್ ಎಕನಾಮಿಕ್ಸ್ಟ್. ಸರ್, ಚುನಾವಣೆಗಿಂತ ಮುಂಚೆ ಪ್ರಚಾರದಲ್ಲಿ ಬೆಲೆ ಏರಿಕೆ ವಿರುದ್ಧ ಮಾತಾಡಿದ ಸರ್ಕಾರ ಈಗ ಒಂದೊಂದೇ ಬೆಲೆ ಏರಿಕೆ ಇರಿಸ್ಕೊಂಡು ಬರ್ತಾ ಇದೆ. ದ್ವಂದ್ವ ನೀತಿ ಮತ್ತೊಂದು ಕಡೆ ಅದೇ ಹೇಳಿದ್ನಲ್ಲ, ಹೇಳೋದೊಂದು ಮಾಡೋದೊಂದು. ಹೇಳೋದು ವೇದ, ಹಾಕೋದು ಗಾಳ. ಹಾಗಾಗಿ ಎಲ್ಲ ಬೆಲೆ ಏರಿಸಿದ್ರ ಮೇಲೂ ಅಭಿವೃದ್ಧಿಗೆ ಹಣ ಇಲ್ಲ. ಇದು ಪರಿಸ್ಥಿತಿ.